ನಿರೂಪಕಿ ಅನುಶ್ರೀಗೆ ಕೂಡಿ ಬಂತು ಕಂಕಣ ಭಾಗ್ಯ. ಅಭಿಮಾನಿಗಳಿಗೆ ಆಂಕರ್ ಕೊಟ್ರು ಸಿಹಿ ಸುದ್ದಿ. ಆಗಸ್ಟ್ನಲ್ಲಿ ಹಸೆಮಣೆ ಏರಲಿದ್ದಾರೆ ನಿರೂಪಕಿ ಅನುಶ್ರೀ. ಖ್ಯಾತ ಆಂಕರ್, ಅನೇಕ ರಿಯಾಲಿಟಿ ಶೋಗಳಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳ ಆಂಕರ್ ಆಗಿರುವಂತಹ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋದು ಪ್ರಶ್ನೆ ಅವರಿಗೂ ಕೂಡ ಸಾಕಷ್ಟು ಬಾರಿ ಅನೇಕರು ಕೇಳಿದ್ರು. ಅವರು ಕೂಡ ಹೇಳಿದ್ರು ಈ ವರ್ಷ ನಾನು ಮದುವೆ ಆಗ್ತೀನಿ ಅಂತ ಹೇಳಿ. ಈಗ ಅವೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಕೊಡಗು ಮೂಲದ ಉದ್ಯಮಿಯ ಜೊತೆಗೆ ಅನುಶ್ರೀ ಮದುವೆಯಾಗಲಿದ್ದಾರೆ. ಅವರ ಫ್ಯಾಮಿಲಿಯವರು ನೋಡಿದ ಹುಡುಗನ ಜೊತೆನೆ ಅನುಶ್ರೀ ಅವರ ಮದುವೆಯಾಗಲಿದ್ದು ಬೆಂಗಳೂರಿನಲ್ಲಿ ನಡೆಯಲಿದೆ ಅನುಶ್ರೀ ಮ್ಯಾರೇಜ್. ಇದಕ್ಕಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊಡಗು ಮೂಲದ ಉದ್ಯಮಿಯ ಜೊತೆಗೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳು, ಅದು ಕೂಡ ಆಗಸ್ಟ್ನಲ್ಲೇ ಮದುವೆ ಆಗ್ತಾ ಇರುವಂಥದ್ದು. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳ ಕಾಲ ಅನೇಕರು ಪ್ರಶ್ನೆ ಕೇಳ್ತಾ ಇದ್ರು. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅನುಶ್ರೀ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಅನೇಕ ಬಾರಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇತ್ತು. ಇಂಟರ್ವ್ಯೂಸ್ ಅಲ್ಲಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಶ್ರೀ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಸೆಮಣೆ ಏರ್ತಾ ಇದ್ದಾರೆ ನಿರೂಪಕಿ ಅನುಶ್ರೀ. ಆಗಸ್ಟ್ನಲ್ಲಿ ಅವರ ಮದುವೆ ನಡೆಯಲಿದೆ. ಕೊಡಗು ಮೂಲದ ಉದ್ಯಮಿಯ ಜೊತೆಗೆ ಮದುವೆಯಾಗಲಿದ್ದಾರೆ ಖ್ಯಾತ ನಟಿ ಅನುಶ್ರೀ. ಫ್ಯಾಮಿಲಿ ನೋಡಿದಂತಹ ಹುಡುಗನ ಜೊತೆ ಮದುವೆ ಆಗ್ತಾ ಇದ್ದಾರೆ. ಬೆಂಗಳೂರಲ್ಲೇ ಈ ಒಂದು ಮದುವೆ ಕಾರ್ಯಕ್ರಮ ನಡೆಯುತ್ತೆ. ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮ ನಡೆಯೋದಕ್ಕೆ ಅವರಿಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಅನೇಕ ರಿಯಾಲಿಟಿ ಶೋಗಳಲ್ಲೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ನಿರೂಪಕಿ ಆಗಿರುವಂತಹ ಅನುಶ್ರೀ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಅವರಿಗೂ ಸೇರಿದಂತೆ ಅಥವಾ ಇತರೆ ಕಾರ್ಯಕ್ರಮಗಳಲ್ಲೂ ಕೂಡ ಬರ್ತಾ ಇತ್ತು. ತಾನು ಈ ಸಲ ಮದುವೆ ಆಗ್ತೀನಿ ಅಂತ ಹೇಳ್ದ ಹಾಗೆ ಈಗ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ. ಹುಡುಗ ಯಾರು, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ಮದುವೆ, ಎಲ್ಲಿ ಮದುವೆ ಆಗತ್ತೆ? ಎಸ್ ನವಿತಾ, ನೀವು ಹೇಳಿದಾಗೆ ಅನುಶ್ರೀ ಅವರ ಅಭಿಮಾನಿಗಳಿಗೆ ಕೊಟ್ಟ ಮಾತಿನಂತೆ ಹೇಳಿದಂತೆ ನಡ್ಕೋತಾ ಇದ್ದಾರೆ ಅಂತ ಅನ್ಬೋದು. ಏನಂದರೆ ವಿದ್ಯಾಪತಿ ಚಿತ್ರದ ಒಂದು ಪ್ರಮೋಷನ್ ವೇಳೆ ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ರು. ಆ ಸಂದರ್ಭದಲ್ಲಿ ಅನುಶ್ರೀ ಅವ್ರಿಗೆ ನೀವು ಯಾವಾಗ ಮದುವೆ ಆಗ್ತೀರಾ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಅವರಿಗೆ ಎದುರಾಗಿತ್ತು. ಆಗ ನಾನು ಇದೇ ವರ್ಷ ಮದುವೆ ಆಗ್ತೀನಿ, ಮನೆಯವರು ನೋಡಿದ, ಅಮ್ಮ ನೋಡಿದ ಹುಡುಗನನ್ನು ನಾನು ಮದುವೆ ಆಗ್ತೀನಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳಿಗೆ ಹೇಳಿದರು. ಈಗ ಅದೇ ರೀತಿಯಾಗಿ ಅವರ ಅಮ್ಮ ನೋಡಿರುವಂತಹ ಹುಡುಗನನ್ನೇ ಅನುಶ್ರೀ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 28ನೇ ತಾರೀಕು ಬೆಂಗಳೂರಿನಲ್ಲೇ ಅವರ ವಿವಾಹ ಅದ್ದೂರಿಯಾಗಿ ನಡೆಯುತ್ತೆ ಅನ್ನುವಂಥ ವಿಚಾರ ಇರುವಂಥದ್ದು. ಈಗ ಆಲ್ರೆಡಿ ಅವರ ಎರಡೂ ಕುಟುಂಬದವರು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕೊಡಗಿನ ಕುವರ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರೋಷನ್ ಎಂಬ ಹುಡುಗನ ಜೊತೆ ಅನುಶ್ರೀ ಮದುವೆ ಆಗೋದಕ್ಕೆ ಈಗ ಆಲ್ರೆಡಿ ಎರಡೂ ಕುಟುಂಬಗಳು ಕೂಡ ನಿರ್ಧರಿಸಿದ್ದಾರೆ. ಈಗ ಆಲ್ರೆಡಿ ಅವರ ಮದುವೆಯ ಒಂದು ಆಮಂತ್ರಣ ಪತ್ರಿಕೆಗಳ ಒಂದು ರೆಡಿ ಮಾಡೋದ್ರ ಕಡೆಗೆ ಈಗ ಆಲ್ರೆಡಿ ಎರಡೂ ಕುಟುಂಬದವರು ಚರ್ಚೆ ಮಾಡ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಬಂಧು ಮಿತ್ರರು, ಸ್ನೇಹಿತರು ಮತ್ತು ಸಿನಿಮಾ ಮತ್ತು ಹೊರಗಡೆ ಗಣ್ಯರಿಗೆ ಒಂದು ಇನ್ವಿಟೇಷನನ್ನು ಕೊಡುವ ಮುಖಾಂತರ ಬೆಂಗಳೂರಿನಲ್ಲೇ ಅವರು ಮದುವೆ ಆಗ್ತಾರೆ ಆಗಸ್ಟ್ 28ನೇ ತಾರೀಕು ಅನ್ನುವಂಥ ವಿಚಾರ ಇರುವಂಥದ್ದು. ಕೊಡಗಿನ ಅಂದರೆ ಮೂಲದ ರೋಷನ್ ಬೆಂಗಳೂರಿನಲ್ಲೇ ವಾಸ ಇದ್ದುದು, ಅವರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡಿದ್ದು. ಸೊ ಅತಿ ಶೀಘ್ರದಲ್ಲೇ ಈ ಒಂದು ವಿಚಾರವನ್ನು ಕೂಡ ಅನುಶ್ರೀ ಅಧಿಕೃತವಾಗಿ ಹೇಳುವ ಮುಖಾಂತರ ತಮ್ಮ ಮದುವೆ ಡೇಟನ್ನು ಕೂಡ ಅವರೇ ರಿವೀಲ್ ಮಾಡ್ತಾರೆ. ನವಿತಾ, ಥ್ಯಾಂಕ್ ಯು ಸತೀಶ್, ಡೀಟೇಲ್ಸ್.